ಉಡುಪಿಯಲ್ಲಿ ಬಿರುಗಾಳಿ ಸಹಿತ ಭಾರೀ ಮಳೆಯಾಗಿದೆ. ಪರಿಣಾಮ ಹೋಟೆಲ್ ಒಂದರ ಮೇಲ್ಛಾವಣಿ ಹಾರಿ ಹೋಗಿದೆ. ಗಾಳಿಯ ಅಬ್ಬರಕ್ಕೆ ಹೋಟೆಲ್ ಒಳಭಾಗಕ್ಕೂ ಕೂಡ ಹಾನಿಯಾಗಿದ್ದು ಲಕ್ಷಾಂತರ ಲಾಸ್ ಆಗಿದೆ ಅಂತ ಹೋಟೆಲ್ ಮಾಲೀಕರು ಹೇಳ್ತಾರೆ. ವಸಂತಿ ಶೆಟ್ಟಿ ಎಂಬುವರ ಮನೆಗೆ ಹಾನಿಯಾಗಿದೆ. ಮನೆಯಲ್ಲಿ ಮಲಗಿದಂತಹ ವಸಂತಿ ಶೆಟ್ಟಿ ಕುಟುಂಬ ಈ ಸಂದರ್ಭದಲ್ಲಿ 3 ಅಂಗಡಿ, ನಾಗಬನದ ಕಾಂಪೌಂಡ್ ಎಲ್ಲೆಡೆ ಪರಿಸ್ಥಿತಿಗಳು ಒಂದಷ್ಟು ಸಮಸ್ಯೆಗಳು ಹಾನಿ ಆಗ್ತಾ ಇರೋದು ಗಮನ ಸೆಳೀತಾ ಇದೆ. ಉಡುಪಿಯಲ್ಲಿ ಆಗ್ತಾ ಇರತಕ್ಕಂತಹ ಭಾರಿ ಬಿರುಗಾಳಿ ಸಹಿತ ಮಳೆಯ ಪರಿಣಾಮವಾಗಿ ಮನೆಗಳಿಗೆ ಡ್ಯಾಮೇಜ್ ಆಗಿದೆ. ಹೋಟೆಲ್ನ ಮೇಲ್ಛಾವಣಿ ಹಾರಿ ಹೋಗಿದೆ. ಹೋಟೆಲ್ನ ಒಳಗೂ ಕೂಡ ಒಂದಷ್ಟು ಸಮಸ್ಯೆಗಳಾಗಿದೆ, ಹಾನಿ ಆಗಿದೆ ಅನ್ನೋದರ ವರದಿ ಲಭ್ಯವಾಗ್ತಾ ಇದೆ. ನೀವು ದೃಶ್ಯದಲ್ಲಿ ನೋಡ್ತಾ ಇದ್ರಿ, ಉಡುಪಿಯಲ್ಲಿ ಬಿರುಗಾಳಿ ಸಹಿತ ಮಳೆಯಾಗಿದ್ರ ಎಫೆಕ್ಟ್ ಎಲ್ಲ ಅವಾಂತರಗಳು ಸೃಷ್ಟಿಯಾಗಿದೆ ಅಂತ. ಗಾಳಿ ಮಳೆಯ ಅಬ್ಬರಕ್ಕೆ ಹೋಟೆಲ್ ಮೇಲ್ಛಾವಣಿ ಹಾರಿ ಹೋಗಿದೆ. ಹೋಟೆಲ್ ಒಳಗೂ ಕೂಡ ಸಮಸ್ಯೆ ಆಗಿದೆ. ಮನೆಯೂ ಕೂಡ ಕುಸಿಯಲ್ಪಟ್ಟಿದೆ. ಮಳೆಯ ಅವಾಂತರ ಒಂದೆರಡಲ್ಲ ಉಡುಪಿಯಲ್ಲಿ ಬೀಸಿದ ಗಾಳಿ, ಮಳೆ ಮತ್ತು ಸುಂಟರ ಗಾಳಿಗೆ ಸಾಕಷ್ಟು ಅನಾಹುತಗಳಾಗಿರುವಂಥದ್ದು. ಬೈಂದೂರು, ಉಡುಪಿ, ಕೊಕ್ಕರ್ಣೆ ಭಾಗದಲ್ಲಿ ಕಡೆಕಾರ್ನಲ್ಲಿ ಒಂದು ಮನೆ ಮತ್ತು ಪೋಸ್ಟ್ ಆಫೀಸಿಗೆ ವಿದ್ಯುತ್ ಕಂಬಗಳು ಮತ್ತು ಮರದ ಗೆಲ್ಲು ಬಿದ್ದು ಅನಾಹುತಗಳಾಗಿದೆ. ನಾವು ಕಡೆಕಾರ್ ಜಂಕ್ಷನ್ನಲ್ಲಿದ್ದೇವೆ. ಇಲ್ಲಿ ನೋಡ್ಬೋದು ನಾವು, ಇದು ಕಡೆಕಾರು ಪೋಸ್ಟ್ ಆಫೀಸ್. ಇಲ್ಲಿನ ಮುಂಭಾಗದ ಮೇಲ್ಛಾವಣಿಗೆ ವಿದ್ಯುತ್ ಕಂಬ ಸಿಕ್ಕಾಕೊಂಡು ಮೇಲ್ಛಾವಣಿಯೇ ಬಿದ್ದಿರುವಂಥದ್ದು. ಎದುರು ಭಾಗಗಳಲ್ಲಿ ಬಿದ್ದು ಆ ತಗಡ್ ಶೀಟ್ ಕೆಳಗೆ ಉರುಳು ಬಿದ್ದಿದೆ. ಅಂದರೆ ವಿದ್ಯುತ್ ತಂತಿ ಅದಕ್ಕೆ ಅಳವಡಿಸಿತ್ತು. ಪಕ್ಕದಲ್ಲಿ ಮರದ ಗೆಲ್ಲುಗಳಿರೋದ್ರಿಂದ ಈ ಥರದ ಅನಾಹುತ ಆಗಿದೆ ಅನ್ನುವಂಥದ್ದು. ಉದ್ದ ಯಾವ್ಯಾವ ಸುಮಾರು ಒಂದು 3 ಮನೆಯ ಮೇಲೆ ಈ ಥರ ಗಾಳಿ ಮಳೆಯಿಂದ ಸಮಸ್ಯೆಗಳಾಗಿದೆ. ಕರಿಯಣ್ಣ ಶೆಟ್ಟಿ ಅನ್ನೋರಂಥ ಮನೆ ಇದೆ. ಈ ಮನೆಯ ಪಕ್ಕದಲ್ಲೇ ಒಂದು ಭಾರಿ ಗಾತ್ರದ ಆಲದ ಮರ ಇರೋದ್ರಿಂದ ಆ ಆಲದ ಮರ ಮನೆಯ ಮೇಲೆ ಬಿದ್ದಿದೆ. ಮನೆ ಮತ್ತು ಅದರಲ್ಲಿ 3 ಅಂಗಡಿಗಳಿರೋದ್ರಿಂದ ಆ 3 ಅಂಗಡಿಗಳಿಗೂ ಕೂಡ ಸಮಸ್ಯೆ ಆಗಿದೆ ಅನ್ನುವಂಥದ್ದು ನಾವು ನೋಡ್ಬೋದು. ಇಡೀ ರಸ್ತೆ ಮಲ್ಪೆಗೆ ಹೋಗುವಂಥ ಕಡೆಕಾರ್ನಿಂದ ಈ ರಸ್ತೆಯನ್ನು ಮೀನುಗಾರಿಕಾ ಚಟುವಟಿಕೆಗಳಿಗೆ ಮತ್ತು ಜನರು ಓಡಾಡಲಿಕ್ಕೆ ಬಳಸ್ತಾ ಇದ್ರು. ಇಡೀ ರಸ್ತೆಯನ್ನು ಈಗ ಬಂದ್ ಮಾಡಿದ್ದಾರೆ. ಸುಮಾರು ಮಧ್ಯಾಹ್ನದವರೆಗೂ ಕೂಡ ಇಲ್ಲಿ ಆ ರಸ್ತೆಯಲ್ಲಿ ಜನರ ಓಡಾಟ ಸಾಧ್ಯ ಇಲ್ಲ ಅಂತ ಅನಿಸ್ತಾ ಇದೆ. ಮೆಸ್ಕಾಂನವರು, ಸ್ಥಳೀಯರು ಮತ್ತು ಹೊರಗುತ್ತಿಗೆ ಕಾರ್ಮಿಕರು, ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಂತಹ ಪ್ರಕರಣ ಆಗಿರೋದ್ರಿಂದ ಈ ಥರದ ಎಲ್ಲ ಕಾರ್ಯಾಚರಣೆಗಳನ್ನು ಮಾಡ್ತಾ ಇರುವಂಥದ್ದು ನಾವು ನೋಡ್ಬೋದು. ಭಾರೀ ಗಾತ್ರದ ಒಂದು ಆಲದ ಮರದ ಗೆಲ್ಲು ಕುಸಿದು ಬಿದ್ದಿರುವಂಥದ್ದು. ಸುತ್ತಮುತ್ತ ಅಂಗಡಿಗಳಿಗೆ ಸಮಸ್ಯೆ ಆಗಿದೆ ಮತ್ತು ಮನೆಯ ಕಾಂಪೌಂಡು ಅಲ್ಲಿ ನೋಡ್ಬೋದು ನಾಗಬನ ಇದೆ. ಆ ನಾಗಬನದ ಮುಂಭಾಗದಲ್ಲಿ ಆಗಿರುವಂತಹ ಘಟನೆ ಇದು. ಅಂದರೆ ಭಾರೀ ಗಾತ್ರದ ಮರ ಇರೋದ್ರಿಂದ ಸುಳಿಗಾಳಿಗೆ ಸಿಲುಕಿ ಈ ಥರದ ಸಮಸ್ಯೆ ಆಗಿರೋದು. ಮನೆಗೆ ಸಂಬಂಧಪಟ್ಟ ಹಾಗೆ ಒಂದು ಭಾಗದಲ್ಲಿ ಅಂಗಡಿಗಳಿತ್ತು, 3 ಅಂಗಡಿಗಳು. ಈ ಅಂಗಡಿಗಳಿಗೆ ಸಮಸ್ಯೆ ಆಗಿದೆ ಅನ್ನುವಂಥದ್ದು ಈ ಭಾಗದಲ್ಲಿ ನೋಡ್ಬೋದು. ಒಂದು ಸೆಲೂನ್ ಇದೆ, ಇಲ್ಲಿಗೂ ಕೂಡ ಅದರ ಹಂಚಿಗೂ ಸಮಸ್ಯೆ ಆಗಿದೆ. ನಾವು ಸ್ಥಳೀಯರು ಬೆಳಗಿನಿಂದ ಕೆಲಸ ಮಾಡ್ತಾ ಇದ್ದಾರೆ. ಸರ್, ಇದು ಎಷ್ಟೊತ್ತಿಗೆ ಆಯಿತು, ಏನೇನಾಗಿದೆ ಅಂತ? 7 ಗಂಟೆಗೆ ಆಗಿದೆ. 7 ಗಂಟೆಗೆ ಬಂದದ್ದು ಗಾಳಿ. ಕಂಬ ಎಲ್ಲ ಹೋಗಿದೆ? ಹೌದೌದು, ಕಂಬ ಎಲ್ಲ ಹೋಗಿದೆ. ಇದು ಯಾರ ಮನೆ ಇದು? ವಸಂತಿ ಡಿ ಶೆಟ್ಟಿ ಅಂತ, ಕಡೆಕರ್ನವರೇ. ಅಲ್ಲಿ ಮನೆಗೆ ಸಹ ತುಂಬ ಡ್ಯಾಮೇಜ್ ಆಗಿದೆ. ಹೌದು. ಹೇಗೆ, ಎಷ್ಟು ಗಂಟೆಗೆ ಗಾಳಿ ಬಂದದ್ದು? 7 ಕಾಲಿಗೆ ಗಾಳಿ ಬಂದು ಬಿದ್ದದ್ದು. 7 ಕಾಲಿಗೆ ಮನೆಯಲ್ಲಿ ಎಲ್ಲ ಇದ್ದಾರೆ, ಮನೆಯಲ್ಲೆಲ್ಲ. ಹೌದು, ಏನಾಗಲಿಲ್ಲ. ತುಂಬ ವರ್ಷ ಆಯ್ತಲ್ವ ಗಾಳಿಗೆ ಬಂದಿದ್ದು. ಅದು ಹೌದು, ನಾಗಬನದ್ದು.